ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ಆಫ್ಟರ್ ಎಕ್ಸಾಕ್ಟ್ಲಿ 1 ಇಯರ್ ನಾನು ಮತ್ತೆ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಡ್ಯೂ ಟು ಸಮ್ ವರ್ಕ್ ಪ್ರೆಷರ್ ಮತ್ತು ಅದರ್ ಇಶ್ಯೂಸಿಂದ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಟೈಮ್ ನಾನು ಡಿಸೈಡ್ ಮಾಡಿದ್ದೀನಿ ವೀಡಿಯೋಸ್ನ ಸ್ಕಿಪ್ ಮಾಡಬಾರ್ದು ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ. ಲೆಟ್ಸ್ ಸಿ. ಆಗಸ್ಟ್ ಮಂತ್ ಅಂದ್ರೇ ಏನೋ ಒಂದು ಎನರ್ಜಿ. ಇಂಡಿಪೆಂಡೆನ್ಸ್ ಡೇ ಬಂದಿರುತ್ತೆ, ನಮಗೆ ಏನೋ ಫ್ರೀಡಮ್ ಸಿಕ್ಕಿದೆ, ಏನೋ ಸಾಧನೆ ಮಾಡಬೇಕು ಅನ್ನೋ ಫೀಲಿಂಗು. ಅದು ಮುಗಿತಿದ್ದಾಗೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಶಾಪಿಂಗು, ಪರ್ಚೇಸು, ಮನೆ ಕ್ಲೀನಿಂಗು, ಹೇಗೆ ಮುಗಿಯುತ್ತೆ ಆಗಸ್ಟ್ ಮಂತ್ ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಟೈಮಲ್ಲೂ ದೊಡ್ಡ ಮನೆ ಇರಬೇಕು ಅಂತ ಆಸೆ ಪಡೋ ನಾವು, ಅದೇ ಮನೆ ಕ್ಲೀನಿಂಗು ಅಂತ ಬಂದ ತಕ್ಷಣ ಅಯ್ಯೋ 2 BHK ಇದ್ದಿದ್ರೆ ಸಾಕಾಗಿತ್ತಪ್ಪ ಅನಿಸ್ಬಿಡತ್ತೆ. ಎವ್ರಿ ಇಯರು ಯಾರದೇ ಹೆಲ್ಪ್ ಇಲ್ಲದೆ ಇಡೀ ಇಷ್ಟು ದೊಡ್ಡ ಮನೇನ ನಾನು ಒಬ್ಬಳೇ ಕ್ಲೀನ್ ಮಾಡ್ಕೋತಿದ್ದೆ. ಬಟ್ ಆದರೆ ಈ ಸರಿ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಮೇಲೆ ಹತ್ತಿ ಇಳಿದು ತೂಕವಾಗಿರೋ ವಸ್ತುಗಳನ್ನೆಲ್ಲ ಎತ್ತಿಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಇಷ್ಟು ದಿವಸ ಯಾವುದೇ ಹೌಸ್ ಹೆಲ್ಪ್ ಇಲ್ದಿರ ಒಬ್ಬಳೇ ಮನೆ ಕೆಲಸ ಎಲ್ಲ ನೋಡ್ಕೋತಾ ಇದ್ದೆ. ಬಿಕಾಸ್ ನಂದು ಶಿಫ್ಟ್ ಸ್ಟಾರ್ಟ್ ಆಗೋದು 2 o'clock. ಸೊ ಅಷ್ಟೊತ್ತಿಗೆ ನಾನು ಅಡುಗೆ ತಿಂಡಿ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ನನಗೆ ಅದರ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ 5 months ಪ್ರೆಗ್ನೆಂಟ್ ಇರೋದ್ರಿಂದ ತುಂಬ ಸುಸ್ತಾಗ್ತಾ ಇರುತ್ತೆ, ನಿದ್ದೆ ಬರ್ತಾ ಇರುತ್ತೆ, ಇನ್ನೂ ಟಯರ್ಡ್ನೆಸ್ಸು. ಇವಾಗ ಹೌಸ್ ಹೆಲ್ಪ್ ಯಾರಾದರೂ ಇದ್ದಿದ್ರೆ ತುಂಬ ಹೆಲ್ಪ್ ಆಗ್ತಿತ್ತು. ಸೊ ಸರ್ಚ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮಂತಿಂದ ಅವ್ರಿಗೆ ಹೇಳಿದ್ದೀನಿ ಬರ್ತಾರೆ. ಈ ಮಂತ್ ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಮನೆ ಕ್ಲೀನಿಂಗು, ವಿಂಡೋಸು, ಡೋರ್ಸು, ಸೊ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ನಾನು ಇಲ್ಲೇ ಬೇರೆ ಯಾರಿಗೂ ಸ್ವಲ್ಪ ಹೌಸ್ ಕೀಪಿಂಗ್ ಏಜೆನ್ಸಿಗೆ ರಿಕ್ವೆಸ್ಟ್ ಮಾಡಿ ಇಬ್ಬರು ಹೌಸ್ ಹೆಲ್ಪ್ನ ಕೇಳಿದ್ದೀನಿ. ಅವರಿಬ್ಬರು ಬಂದು ಕಿಟಕಿ, ಬಾಗಿಲು, ಫ್ಯಾನ್ಸು ಇದೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ಸೊ ಇದೆಲ್ಲ ಒಂದು ದಿವಸದಲ್ಲಿ ಮುಗಿಯೋ ಕೆಲಸ ಅಲ್ವಾ. ಸೊ ನೆಕ್ಸ್ಟ್ ಬಾತ್ರೂಮ್ ಕ್ಲೀನಿಂಗು, ಫ್ಲೋರ್ ಕ್ಲೀನಿಂಗು, ಪಾರ್ಕಿಂಗ್ ಕ್ಲೀನಿಂಗು, ಯುಟಿಲಿಟಿ ಕ್ಲೀನಿಂಗು, ತುಂಬ ಕೆಲಸ ಪೆಂಡಿಂಗ್ ಇದೆ. ನನ್ನ ಕೈಲಾಗೋಷ್ಟು ಕಿಚನ್ನು ಮತ್ತು ಸ್ಟೋರ್ ರೂಮ್ ಕ್ಲೀನ್ ಮಾಡೋಕ್ಕೆ ಆಲ್ಮೋಸ್ಟ್ 1 day ತೊಗೋತು. ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗೋಗಿದೆ. ಇವತ್ತು ಬರ್ತಾರೆ, ನೋಡಬೇಕು ಎಷ್ಟು ಕೆಲಸ ಮಾಡ್ತಾರೆ ಅಂತ. ಲಿಟ್ರಲಿ 3500 square feet ಹೌಸ್ನ ಕ್ಲೀನ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ 1 week. ಬಿಕಾಸ್ ನಾನೇನು ಅಷ್ಟು ಡೆಕೋರೇಟಿವ್ ಐಟಮ್ಸು, ಫರ್ನಿಚರ್ಸು ಅದೆಲ್ಲ ಇಟ್ಟಿಲ್ಲ. ಸ್ವಲ್ಪ ಫ್ರೀಯಾಗಿ ಇಟ್ಟಿದ್ದೀನಿ. ಬಿಕಾಸ್ ನನಗೆ ನೋಡೋದಕ್ಕೆ ಸ್ಪೇಷಿಯಸ್ ಆಗಿ ಕಾಣಿಸ್ಬೇಕು. ಸೊ ಇಲ್ಲಾಂದ್ರೆ ಅಲ್ಲಲ್ಲೇ ಎಲ್ಲ ಫರ್ನಿಚರ್ಸು ಅದು ಇದು ಎಲ್ಲ ಡಂಪ್ ಮಾಡಿದರೆ ಸ್ವಲ್ಪ ನನಗೆ ಕಂಜೆಸ್ಟೆಡ್ ಆಗಿ ಅನಿಸ್ಬಿಡತ್ತೆ. ಸೊ ಅದಕ್ಕೆ ನಾನು ಏನು ಅಷ್ಟೊಂದು ಇಟ್ಟಿಲ್ಲ. ಪ್ಲ್ಯಾಂಟ್ಸ್ ಅಂದರೆ ಇಷ್ಟ. ಸೊ ಎಲ್ಲ ಕಡೆ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ. ಸೊ ಅದು ಬಿಟ್ಟರೆ ತುಂಬ ಡೆಕೋರೇಟಿವ್ ಐಟಮ್ಸು ಅದು ಇದು ಏನೂ ಇಟ್ಟಿಲ್ಲ. ಸೊ ಅದರಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ. ಇಲ್ಲ ಅಂದಿದ್ರೆ ಇನ್ನೂ ತುಂಬ ಕಷ್ಟ ಆಗ್ತಾಯಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಪಾತ್ರೆಗಳು ಹಾಕ್ತಾನೇ ಇದ್ದೀನಿ ಡಿಶ್ ವಾಷರ್ಗೆ ಕಂಟಿನ್ಯೂಸ್ ಆಗಿ. ಅವತ್ತು ಆಲ್ಮೋಸ್ಟ್ ನಾನು 4 ಸರಿ ಡಿಶ್ ವಾಷರ್ ಕಂಟಿನ್ಯೂಸ್ಲಿ ರನ್ ಮಾಡಿದ್ದೀನಿ. ಬಟ್ ಚೆನ್ನಾಗೇ ಕ್ಲೀನ್ ಆಗ್ತಿತ್ತು. ಸೊ ಅದರಿಂದ ನನಗೆ ಅರ್ಧ ಕೆಲಸ ಈಸಿ ಆಯಿತು. ಇಲ್ಲ ಅಂದಿದ್ರೆ ಕೈಯಿಂದ ವಾಶ್ ಮಾಡಿಕೊಂಡು ಅದನ್ನೆಲ್ಲ ವೈಪ್ ಮಾಡಿ ನಾನು ಜೋಡಿಸಿ ಅದರಲ್ಲೇ ಆಲ್ಮೋಸ್ಟ್ 1 ದಿವಸ ಕಳೆದೋಗ್ತಾಯಿತ್ತು. ಸೊ ಡಿಶ್ ವಾಷರ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು. ಸೊ 1 ದಿವಸದಲ್ಲಿ ನನ್ನ ಕೈ ಕ್ಲೀನ್ ಮಾಡೋಕ್ಕಾಗಿದ್ದು ಕಿಚನ್ನು ಮತ್ತು ಸ್ಟೋರ್ ರೂಮು. ಸೊ ಸ್ಟೋರ್ ರೂಮ್ ವೀಡಿಯೋಸ್ ಅಷ್ಟೊಂದು ಮಾಡ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ ನನ್ನ ವೀಡಿಯೋದಲ್ಲಿ ಆ ಸ್ಟೋರ್ ರೂಮ್ ಎಲ್ಲಿದೆ, ಹೇಗಿದೆ, ಏನೇನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಸ್ಟೋರ್ ರೂಮಲ್ಲಿ ಅಂತ. ಸೊ ಪಾತ್ರೆಗಳನ್ನೆಲ್ಲ ಡಿಶ್ ವಾಷರ್ಗೆ ಹಾಕಿಬಿಟ್ಟು ಮತ್ತು ಒಂದೊಂದೇ ಕಬೋರ್ಡ್ನ ಎತ್ತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ಹತ್ರ ಮಿನಿ ವ್ಯಾಕ್ಯೂಮ್ ಕ್ಲೀನರ್ ಇದೆ. ಸೊ ಅದಿರೋದ್ರಿಂದ ತುಂಬ ಈಸಿ ಆಗ್ತಿದೆ ನನಗೆ. ತುಂಬ ಚಿಕ್ಕ ಡಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಆಮೇಲೆ ಬಟ್ಟೆನಲ್ಲಿ ಒಂದು ಸರಿ ವೈಪ್ ಮಾಡಿದ್ರೆ ಸಾಕು. ಸೊ ನಾವು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಮಾಡಲ್ಲ ಮತ್ತು ಮನೆಗೆ ತರಲ್ಲ. ಸೊ ನೀವು ಯಾರೆಲ್ಲ ಫಾಲೋ ಮಾಡ್ತೀರಾ ಕಮೆಂಟ್ಸಲ್ಲಿ ತಿಳಿಸಿ.
ನಿಜ ಈ ಕಿಚನ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಂಗೆ ಟೈಮ್ ಹೇಗೋಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಕ್ಲೀನ್ ಮಾಡ್ತಾನೇ ಇದ್ದೀನಿ ಬಟ್ ಕೆಲಸ ಮಾತ್ರ ಆಗ್ತಾನೇ ಇಲ್ಲ. ನಂಗೆ ಲಿಟ್ರಲಿ ಒಂದು ಹಾಫ್ ಡೇ ಮೇಲೆ ಬರೀ ಕಿಚನ್ನಿಗೆ ತೊಗೊಂಡ್ತು ಕ್ಲೀನ್ ಮಾಡೋದಕ್ಕೆ. ಇರೋ ಇಷ್ಟು ಚಿಕ್ಕ ಕಿಚನ್ನೇ ಡಿಶ್ ವಾಷರ್ ಇದ್ದರೂ ನಾನು ಎಷ್ಟು ಟೈಮ್ ತೊಗೊಂಡಿದ್ದೀನಿ ಕ್ಲೀನ್ ಮಾಡೋಕ್ಕೆ. ಕೆಲವೊಬ್ಬರು ಮನೇಲಿ ಅಷ್ಟು ದೊಡ್ಡ ಕಿಚನ್ನ ಅದನ್ನು ಹೇಗೆ ಕ್ಲೀನ್ ಮಾಡ್ತಾರೆ, ಅದನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದೇ ಡೌಟು ನನಗೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಾವು ಮನೆ ದೇವರ ದರ್ಶನಕ್ಕೆ ಹೋಗ್ತೀವಿ. ಸೊ ನಾವು ಮನೇಲಿ ಪೂಜೆ ಮಾಡಿಲ್ಲ ಅಂದರೂ, ಯಾವುದೇ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೂ ಮನೆ ದೇವರ ದರ್ಶನ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಾವು ಯಾವ ವರ್ಷವೂ ಮಿಸ್ ಮಾಡಿಲ್ಲ. ಸೊ ಪ್ರತಿ ವರ್ಷವೂ ಮನೆ ದೇವ್ರಿಗೆ ಹೋಗಿ ಬರ್ತೀವಿ. ಈ ವರ್ಷ ಸ್ವಲ್ಪ ಬೇಜಾರು, ಯಾಕಂದರೆ ಒಂದು ಲೀವ್ ಮಿಸ್ ಆಗೋಯಿತು. ಇಂಡಿಪೆಂಡೆನ್ಸ್ ಡೇ ಸ್ಯಾಟರ್ಡೇ ಬಂದಿರೋದ್ರಿಂದ ನಮಗೆ ಯೂಶ್ವಲಿ ಸ್ಯಾಟರ್ಡೇ ಸಂಡೇ ಆಫ್ ಇರುತ್ತೆ. ಇಂಡಿಪೆಂಡೆನ್ಸ್ ಡೇ ಅದೇ ಯಾವುದಾದ್ರೂ ವೀಕ್ ಡೇನಲ್ಲಿ ಬಂದಿದ್ದರೆ ನಮಗೊಂದು ದಿವಸ ರಜಾ ಸಿಗ್ತಾಯಿತ್ತು. ಸೊ ನನಗೆ ಮನೆ ಕ್ಲೀನಿಂಗಲ್ಲಿ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತು. ಅಟ್ಲೀಸ್ಟ್ ಆಗ ಸ್ವಲ್ಪ ಮಾಡ್ಕೊಂಡಿರ್ತಾಯಿದ್ದೆ. ಈಗ ಸ್ವಲ್ಪ ಏನು ಪೆಂಡಿಂಗ್ ಇರ್ತಾಯಿತ್ತು ಎಲ್ಲ ಮಾಡ್ಕೋತಾಯಿದ್ದೆ. ಬಟ್ ಇಂಡಿಪೆಂಡೆನ್ಸ್ ಡೇ ಸ್ಯಾಟರ್ಡೇ ಬಂದು ಒಂದು ರಜಾ ಕೂಡ ಮಿಸ್ ಆಗೋಯಿತು. ಆ್ಯಕ್ಚುಲಿ ಬೆಳಿಗ್ಗೆ ನಾನು ತಿಂಡಿ ಮಾಡೋದಕ್ಕಿಂತ ಮುಂಚೆ ಡೈರೆಕ್ಟ್ ಅಡುಗೆನೇ ಮಾಡಿದ್ದೆ. ಸೊ ಮುದ್ದೆ ಸಾರು ಎಲ್ಲ ಮಾಡಿರೋದ್ರಿಂದ ಮಧ್ಯಾಹ್ನನೂ ಅದೇ ತಿಂದ್ಕೊಂಡ್ವಿ. ಮತ್ತು ಅಡುಗೆ ಮಾಡಿ ಆ ಪಾತ್ರೆಗಳನ್ನೆಲ್ಲ ಗಲೀಜು ಮಾಡಿ ಮತ್ತೆ ತೊಳ್ಕೊಂಡು ತುಂಬ ಕಷ್ಟ ಆಗ್ತಿತ್ತು. ಸೊ ಪ್ಲ್ಯಾನ್ ಮಾಡಿ ಬೆಳಿಗ್ಗೆನೇ ಅಡುಗೆ ಮಾಡಿಟ್ಟೆ. ಸೊ ಮಧ್ಯಾಹ್ನನೂ ಅದನ್ನೇ ತಿಂದ್ಕೊಂಡ್ವಿ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಇದೆ, ಮತ್ತು ಅರಿಶಿನ ಕುಂಕುಮ ತಾಂಬೂಲಕ್ಕೆ ಏನೇನು ಪರ್ಚೇಸ್ ಮಾಡಬೇಕು ಅದೆಲ್ಲ ಇದೆ. ಮತ್ತು ಎವ್ರಿ ಇಯರ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಲ್ಡ್ ಪರ್ಚೇಸ್ ಮಾಡ್ತೀನಿ. ಸೊ ಆ ಗೋಲ್ಡ್ ಪರ್ಚೇಸ್ ಇನ್ನೂ ಪೆಂಡಿಂಗ್ ಇದೆ. ಇರೋದು ಇನ್ನು 4 ಡೇಸಲ್ಲಿ. ನಿಜವಾಗ್ಲೂ ಅದೇನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಅದರಲ್ಲಿ ನನ್ನ ಕೆಲಸ ಬೇರೆ ಇದೆ. ನನಗೆ ಒಂದಷ್ಟು ಯೂಸರ್ ಸ್ಟೋರೀಸ್ ಕೊಟ್ಟಿದ್ದಾರೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಟೆಸ್ಟಿಂಗಿಗೆ ಕೊಡಬೇಕು, ಡಿಫೆಕ್ಟ್ಸ್ ಬಂದರೆ ಫಿಕ್ಸ್ ಮಾಡಿಕೊಡ್ಬೇಕು. ಇಷ್ಟೆಲ್ಲ ಕೆಲಸ ಇತ್ತು. ಮತ್ತು ಯಾಕೆ ಯೂಟ್ಯೂಬ್ ವೀಡಿಯೋ ಅಂತ ಕೇಳ್ಬೋದು. ಬಿಕಾಸ್ ಇದು ನನ್ನ ಇಂಟ್ರೆಸ್ಟು. ಬಿಕಾಸ್ ಇನ್ 3 to 4 ಮಂತ್ಸಲ್ಲಿ ಮೆಟರ್ನಿಟಿ ಲೀವ್ ಅಂತ ಒಂದು ಲಾಂಗ್ ಬ್ರೇಕ್ ತೊಗೋತೀನಿ. ಆಗ ಏನಾದರೂ ಒಂದು ಎಂಗೇಜಿಂಗ್ ಆಗಿರೋದಕ್ಕೆ ಬೇಕು. ಸೊ ನಾನು ಯೂಟ್ಯೂಬ್ ವೀಡಿಯೋನ ಚೂಸ್ ಮಾಡ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಅಪ್ಲೋಡ್ ಮಾಡಿ ಟ್ರೈ ಮಾಡೋಣ ಅಂತ. ನನ್ನ ಬೆಸ್ಟ್ ಏನಿದೆ ನಾನು ಕೊಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ವಿಂಡೋ ಕ್ಲೀನಿಂಗ್ ಒಂದಾಯಿತು ಅಂದರೆ ಈ ಸ್ಟೇರ್ ಕೇಸ್ ರೇಲಿಂಗ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ಅಷ್ಟು ಕೆಳಗಡೆವರೆಗೂ ಕೈ ಎಟಕ್ಸಲ್ಲ. ಸೊ ಪಾಪ ಏನೇನೋ ಸರ್ಕಸ್ ಮಾಡಿ ಕ್ಲೀನ್ ಮಾಡ್ತಾಯಿದ್ರು. ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡ್ತಾಯಿದ್ರು, ತೋರಿಸ್ಕೊಡ್ತಾಯಿದ್ರು ಹೆಂಗೆ ಮಾಡಬೇಕು ಅಂತೆಲ್ಲ. ಸೊ ಇಬ್ಬರು ಬಂದಿದ್ದರಿಂದ ಸೊ ಶೇರ್ ಮಾಡಿಕೊಂಡು ಇಷ್ಟೆಷ್ಟು ವಿಂಡೋಸ್ ಅಂತ ಕ್ಲೀನ್ ಮಾಡ್ತಾಯಿದ್ರು. ನೋಡಿ ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ. ಪಾಪ ಆಚೆ ಎಲ್ಲ ಹೋಗಲ್ಲ ಅವ್ರ ಕೈ. ಸೊ ಬಿಕಾಸ್ ಸ್ವಲ್ಪ ದೊಡ್ಡ ವಿಂಡೋಸ್ ಇರೋದ್ರಿಂದ ಅವ್ರ ಕೈಗೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಡ್ತಿದ್ದಾರೆ. ಸೊ ನಾನಿಲ್ಲಿ ಅವರಿಗೆ ಟೀ ಮಾಡಿ ಕೊಡ್ತಾಯಿದ್ದೀನಿ. ಪಾಪ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರು ಬೆಳಿಗ್ಗೆ ಬಂದಿದ್ದು ಇನ್ನೂ ಕ್ಲೀನ್ ಮಾಡ್ತಾನೇ ಇದ್ದಾರೆ. ಸೊ ನಮ್ಮ ಮನೆಯವರು ಅವರಿಗೆ ಮಧ್ಯಾಹ್ನದ ಲಂಚ್ ಎಲ್ಲ ತೊಗೊಂಬಂದು ಕೊಟ್ಟಿದ್ರು. ಅವ್ರು ಇಲ್ಲೇ ಮಾಡ್ಕೊಂಡಾಗೆ ಕಂಟಿನ್ಯೂ ಮಾಡ್ತಾಯಿದ್ರು. ಸೊ ನಾನು ಟೀ ಬ್ರೇಕಲ್ಲಿ ಈವ್ನಿಂಗ್ ಟೀ ಮಾಡಿ ಕೊಡ್ತಾಯಿದ್ದೀನಿ. ಯಾವುದೇ ಕೆಲಸ ಆದರೂ ನೋಡೋದಕ್ಕೆ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಆದರೆ ಮಾಡ್ತಾ ಇರಬೇಕಾದ್ರೆ ಅಥವಾ ಮಾಡ್ತಿರೋರಿಗೆ ಅಷ್ಟೇ ಗೊತ್ತಾಗಿರುತ್ತೆ ಅದೆಷ್ಟು ಕಷ್ಟ ಇದೆ, ಅದು ಎಷ್ಟು ಟೈಮ್ ತೊಗೋತಿದೆ ಅಂತ. ಸೊ ಫೈನಲಿ ಕ್ಲೀನಿಂಗ್ ಆಯಿತು. ಹೀಗೆ ಕಾಣಿಸ್ತಿದೆ ಮನೆ.